ಹಾಯ್ ಫ್ರೆಂಡ್ಸ್, ಜೆಡಿಎಸ್ ಶಾಸಕರ ಜಾತಿ ಯಾವುದು? ಆಯ್ಕೆಯಾದ 19 ಶಾಸಕರಲ್ಲಿ ಒಕ್ಕಲಿಗರು ಎಷ್ಟಿದ್ದಾರೆ? ಪಕ್ಷದಲ್ಲಿರೋ ಮಹಿಳಾ ಎಂಎಲ್ಎಗಳು ಎಷ್ಟು? ಒಂದೊಂದು ಸಲ ಒಂದೊಂದು ಪಕ್ಷದ ಜೊತೆ ಮೈತ್ರಿ. ಹೀಗಾದ್ರೆ ಜೆಡಿಎಸ್ ಭವಿಷ್ಯದ ಕತೆ ಏನು? ಯಾವ್ಯಾವ ಜಿಲ್ಲೆಯ ಯಾವ್ಯಾವ ಕ್ಷೇತ್ರಗಳಲ್ಲಿ ಜೆಡಿಎಸ್ ವಿನ್ ಆಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರದ್ದು ಒಕ್ಕಲಿಗ ಸಮುದಾಯವಾಗಿದೆ. ಇವರು ಎರಡೆರಡು ಸಲ ಸಿಎಂ ಆದ ಅನುಭವ ಹೊಂದಿದ್ದಾರೆ. ಎಚ್.ಡಿ. ರೇವಣ್ಣ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಅಣ್ಣ ಎಚ್.ಡಿ. ರೇವಣ್ಣ ಇವರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರದ್ದು ಕೂಡ ಒಕ್ಕಲಿಗ ಸಮುದಾಯವಾಗಿದೆ. ಹಲವು ಸಲ ಸಚಿವರಾದ ಅನುಭವ ಹೊಂದಿದ್ದಾರೆ. ಜಿ.ಟಿ. ದೇವೇಗೌಡ ಜೆಡಿಎಸ್ನ ಹಿರಿಯ ನಾಯಕರಲ್ಲಿ ಒಬ್ಬರಾದ ಜಿ.ಟಿ. ದೇವೇಗೌಡ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ. ಇವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ವಿರುದ್ಧ ಗೆಲುವು ಸಾಧಿಸಿದ್ದ ಕೀರ್ತಿ ಇವರಿಗಿದೆ. ಜಿ.ಡಿ. ಹರೀಶ್ ಗೌಡ ಜಿ.ಟಿ. ದೇವೇಗೌಡರ ಮಗ ಜಿ.ಡಿ. ಹರೀಶ್ ಗೌಡ ಈ ಸಲ ತಂದೆ ಜೊತೆಗೆ ಮಗನಿಗೂ ಜೆಡಿಎಸ್ ಟಿಕೆಟ್ ನೀಡಿತು. ಮೈಸೂರು ಜಿಲ್ಲೆಯ ಹುಣಸೂರು ಕ್ಷೇತ್ರದಿಂದ ಮೊದಲ ಪ್ರಯತ್ನದಲ್ಲೇ ಗೆದ್ದು ಬಂದಿದ್ದಾರೆ ಹರೀಶ್ ಗೌಡ. ಇವರದ್ದು ಕೂಡ ಒಕ್ಕಲಿಗ ಸಮುದಾಯವಾಗಿದೆ. ಸ್ವರೂಪ್ ಪ್ರಕಾಶ್ ಹಾಸನ ಮಾಜಿ ಶಾಸಕ ಪ್ರಕಾಶ್ ಗೌಡ ಅವರ ಮಗ ಈ ಸ್ವರೂಪ್ ಗೌಡ. ಈ ಸಲ ಹಾಸನ ಕ್ಷೇತ್ರದಿಂದ ಸ್ವರೂಪ್ ಗೆದ್ದು ಬಂದಿದ್ದಾರೆ. ಇವರದ್ದು ಒಕ್ಕಲಿಗ ಸಮುದಾಯವಾಗಿದೆ. ಎಚ್.ಟಿ. ಮಂಜು ಇವರು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯ ಶಾಸಕರಾಗಿದ್ದಾರೆ. ಜೆಡಿಎಸ್ ಶಾಸಕರಾಗಿದ್ದ ನಾರಾಯಣಗೌಡ ಬಿಜೆಪಿ ಸೇರಿ ಮಂಡ್ಯದಲ್ಲಿ ಕಮಲ ಅರಳಿಸಿದ್ರು. ಈ ಸಲ ಜೆಡಿಎಸ್ ನಿಂದ ಕಣಕ್ಕಿಳಿದ ಎಚ್.ಟಿ. ಮಂಜು ಮತ್ತೆ ಕಮಲ ಬಾಡಿಸಿ ತೆನೆ ಚಿಗುರಿಸಿದ್ದಾರೆ. ಅಂದ ಹಾಗೆ ಇವರು ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ. ಎ ಮಂಜು ಇವರು ಹಾಸನ ಜಿಲ್ಲೆಯ ಅರಕಲಗೂಡು ಕ್ಷೇತ್ರದ ಶಾಸಕ. ಈ ಹಿಂದೆ ಬಿಜೆಪಿಯಲ್ಲಿದ್ದ ಇವರು ಈ ಸಲ ಜೆಡಿಎಸ್ ಸೇರಿ ಕಣಕ್ಕೆ ಇಳಿದಿದ್ರು. ವಿನ್ ಕೂಡ ಆಗಿದ್ದಾರೆ. ಇವರದ್ದು ಒಕ್ಕಲಿಗ ಸಮುದಾಯವೇ ಆಗಿದೆ. ಸಿ.ಬಿ. ಸುರೇಶ್ ಬಾಬು ತುಮಕೂರಿನ ಚಿಕ್ಕನಾಯಕನಹಳ್ಳಿ ಶಾಸಕ. ಈ ಸಿ.ಬಿ. ಸುರೇಶ್ ಬಾಬು ಇವರು ಕುರುಬ ಸಮುದಾಯಕ್ಕೆ ಸೇರಿದವರಾಗಿದ್ದು ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಮಾಧುಸ್ವಾಮಿ ಅವರನ್ನೇ ಸೋಲಿಸಿದ್ದಾರೆ. ಕರೆಮ್ಮ ಜಿ ನಾಯಕ್ ಎಸ್.ಟಿ. ಅಂದ್ರೆ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರವಾದ ದೇವದುರ್ಗದ ಶಾಸಕಿ ಈ ಕರೆಮ್ಮ ಜಿ ನಾಯಕ್. ಇವರದ್ದು ಎಸ್.ಟಿ. ಸಮುದಾಯವಾಗಿದೆ. ಜೊತೆಗೆ ಜೆಡಿಎಸ್ನ ಇಬ್ಬರು ಮಹಿಳಾ ಶಾಸಕಿಯರಲ್ಲಿ ಇವರೂ ಒಬ್ಬರು. ಭೀಮನಗೌಡ ಪಾಟೀಲ್ ಇವರು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಕ್ಷೇತ್ರದ ಶಾಸಕರು. ಜೊತೆಗೆ ಭೀಮನಗೌಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಶರಣಗೌಡ ಕಂದಕೂರು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಕ್ಷೇತ್ರದ ಶಾಸಕರಾದ ಇವರು ಜೆಡಿಎಸ್ ಹಿರಿಯ ನಾಯಕರಲ್ಲಿ ಒಬ್ಬರಾದ ಮಾಜಿ ಶಾಸಕ ನಾಗನಗೌಡ ಕಂದಕೂರು ಅವರ ಮಗ. ಈ ಹಿಂದೆ ಬಿಜೆಪಿ ನಾಗನಗೌಡರನ್ನ ಸೆಳೆಯಲು ಆಮಿಷ ಒಡ್ಡಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಿಸಿದ ಆಡಿಯೋ ಬಿಡುಗಡೆ ಮಾಡಿ ಶರಣಗೌಡ ಸುದ್ದಿಯಾಗಿದ್ರು. ಈ ಸಲ ಜೆಡಿಎಸ್ ತಂದೆ ನಾಗನಗೌಡ ಬದಲಾಗಿ ಮಗ ಶರಣಗೌಡಗೆ ಟಿಕೆಟ್ ಕೊಟ್ಟಿತ್ತು. ಅದರಂತೆ ಶರಣಗೌಡ ವಿನ್ ಆಗಿದ್ದಾರೆ. ಇವರದ್ದು ಲಿಂಗಾಯತ ಸಮುದಾಯ. ನೇಮಿ ರಾಜನಾಯ್ಕ್ ಜೆಡಿಎಸ್ನ ಮತ್ತೋರ್ವ ಶಾಸಕ. ನೇಮಿ ರಾಜನಾಯ್ಕ್ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ. ಇದೊಂದು ಎಸ್ಸಿ ಮೀಸಲು ಕ್ಷೇತ್ರವಾಗಿದೆ. ನೇಮಿ ರಾಜನಾಯಕ್ ಎಸ್ಸಿ ಅಂದ್ರೆ ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಎಂ.ಆರ್. ಮಂಜುನಾಥ್ ಇವರು ಚಾಮರಾಜನಗರ ಜಿಲ್ಲೆಯ ಹನೂರು ಕ್ಷೇತ್ರದ ಶಾಸಕ. ಇವರದ್ದು ಕುರುಬ ಸಮುದಾಯವಾಗಿದೆ. 3 ಸಲ ಕಾಂಗ್ರೆಸ್ನಿಂದ ಗೆದ್ದಿದ್ದ ಆರ್ ನರೇಂದ್ರರನ್ನ ಸೋಲಿಸಿದ್ದು ಎಂ.ಆರ್. ಮಂಜುನಾಥ್ ಹೆಗ್ಗಳಿಕೆ. ಎಂ.ಟಿ. ಕೃಷ್ಣಪ್ಪ ಜೆಡಿಎಸ್ ಹಿರಿಯ ನಾಯಕರಾದ ಎಂ.ಟಿ. ಕೃಷ್ಣಪ್ಪ ತುಮಕೂರಿನ ತುರುವೇಕೆರೆ ಕ್ಷೇತ್ರದ ಶಾಸಕ. ಇದು ಈ ಹಿಂದೆ ಜಗ್ಗೇಶ್ ಗೆದ್ದು ಬಂದಿದ್ದ ಕ್ಷೇತ್ರ ಕೂಡ ಹೌದು. ಅಂದ ಹಾಗೆ ಎಂ.ಟಿ. ಕೃಷ್ಣಪ್ಪ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಜಿ.ಕೆ. ವೆಂಕಟ ಶಿವಾರೆಡ್ಡಿ ಜೆಡಿಎಸ್ನ ಅದರಲ್ಲೂ ಕೋಲಾರ ಜಿಲ್ಲೆಯ ಹಿರಿಯ ನಾಯಕರಲ್ಲಿ ಜಿ.ಕೆ. ವೆಂಕಟ ಶಿವಾರೆಡ್ಡಿ ಒಬ್ಬರು. ಇವರು ಶ್ರೀನಿವಾಸಪುರ ಕ್ಷೇತ್ರದ ಶಾಸಕ. ಈ ಕ್ಷೇತ್ರದಲ್ಲಿ ಯಾವಾಗಲೂ ಕಾಂಗ್ರೆಸ್ನ ರಮೇಶ್ ಕುಮಾರ್ ಅಥವಾ ಜೆಡಿಎಸ್ನ ವೆಂಕಟ ಶಿವಾರೆಡ್ಡಿ ವಿನ್ ಆಗ್ತಾ ಬಂದಿದ್ದಾರೆ. ಅಂದ ಹಾಗೆ ವೆಂಕಟ ಶಿವಾರೆಡ್ಡಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸಿ.ಎನ್. ಬಾಲಕೃಷ್ಣ ಜೆಡಿಎಸ್ ನಾಯಕ. ಮಾಜಿ ಪ್ರಧಾನಿ ದೇವೇಗೌಡರ ದೂರದ ಸಂಬಂಧಿ ಸಿ.ಎನ್. ಬಾಲಕೃಷ್ಣ ಇವರು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ. ಇವರು ಕೂಡ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ.
BN ರವಿಕುಮಾರ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ BN ರವಿಕುಮಾರ್ ಇವರು ಕೂಡ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ. ಸಮೃದ್ಧಿ ಮಂಜುನಾಥ್ ಇವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ಕ್ಷೇತ್ರದ ಶಾಸಕ. ಇದೊಂದು SC ಸಮುದಾಯದ ಮೀಸಲು ಕ್ಷೇತ್ರವಾಗಿದೆ. ಅದರಂತೆ ಸಮೃದ್ಧಿ ಮಂಜುನಾಥ್ ಕೂಡ SC ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಶಾರದಾ ಪೂರ್ಯ ನಾಯ್ಕ್ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಈ ಶಾರದಾ ಪೂರ್ಯ ನಾಯ್ಕ್ ಇದೊಂದು SC ಮೀಸಲು ಕ್ಷೇತ್ರವಾಗಿದ್ದು ಶಾರದಾ ಕೂಡ ಇದೇ ಸಮುದಾಯಕ್ಕೆ ಸೇರಿದ್ದಾರೆ. ಸದ್ಯ ಇವರು JDS ಶಾಸಕಾಂಗ ಪಕ್ಷದ ಉಪನಾಯಕಿ ಆಗಿದ್ದಾರೆ. ಯಾವ ಜಾತಿಯವರು ಎಷ್ಟಿದ್ದಾರೆ? JDS ಮೊದಲಿನಿಂದಲೂ ಒಕ್ಕಲಿಗರ ಪಕ್ಷ ಅನ್ನೋ ಹಣೆಪಟ್ಟಿ ಹೊತ್ತುಕೊಂಡು ಬಂದಿದೆ. ಅದಕ್ಕೆ ಸರಿಯಾಗಿ ಈ ಸಲ ಗೆದ್ದಿರೋ 19 ಶಾಸಕರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಅಂದ್ರೆ 11 ಮಂದಿ ಒಕ್ಕಲಿಗ ಸಮುದಾಯದವರೇ ಆಗಿದ್ದಾರೆ. ಇನ್ನುಳಿದಂತೆ ಕುರುಬ ಸಮುದಾಯದ 2, ಲಿಂಗಾಯತ ಸಮುದಾಯದ 2 ಶಾಸಕರಿದ್ದಾರೆ. ಅದೇ ರೀತಿ SC ಸಮುದಾಯದ 3 ಮತ್ತು ST ಸಮುದಾಯದ 1 ಶಾಸಕರಿದ್ದಾರೆ. JDS ಪಕ್ಷದ ಭವಿಷ್ಯವೇನು? ಜನತಾದಳ ವಿಭಜನೆಯಾದಾಗ ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ JDS ಅಂದ್ರೆ ಜಾತ್ಯತೀತ ಜನತಾದಳ ಸ್ಥಾಪನೆಯಾಯಿತು. 1999ರಲ್ಲಿ ಮೊದಲ ಚುನಾವಣೆ ಎದುರಿಸಿದ್ದ JDS ಜಸ್ಟ್ 10 ಸ್ಥಾನ ಪಡ್ಕೊಂಡಿತ್ತು. ಆದ್ರೆ 2004ರಲ್ಲಿ ಈ ಸಂಖ್ಯೆ 58ಕ್ಕೆ ಏರಿಕೆ ಆಯಿತು. ಆಗ ಮೊದಲಿಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ JDS ನಂತರ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತು. ಆದ್ರೆ ಕುಮಾರಸ್ವಾಮಿ ತಾವು ಅಧಿಕಾರ ಅನುಭವಿಸಿ ಬಿಜೆಪಿಯ ಯಡಿಯೂರಪ್ಪಗೆ CM ಸ್ಥಾನ ಬಿಟ್ಟುಕೊಡ್ಲಿಲ್ಲ. ಆ ಟೈಮ್ ಬಂದಾಗ ಮೈತ್ರಿ ಮುರ್ಕೊಂಡ್ರು. ಇದ್ರಿಂದಲೋ ಏನೋ 2008ರ ಚುನಾವಣೆಯಲ್ಲಿ JDS ಮತ್ತೆ 28 ಸ್ಥಾನಕ್ಕೆ ಕುಸಿಯಿತು. 2013ರಲ್ಲಿ ಬಿಜೆಪಿ ಚಲ್ಲಾಪಿಲ್ಲಿಯಾಗಿದ್ರಿಂದ ಮತ್ತೆ ಚಿಗುರಿದ JDS 40ರಲ್ಲಿ ವಿನ್ ಆಯ್ತು. ನಂತರ 2018ರಲ್ಲಿ 37 ಸ್ಥಾನ ಪಡ್ಕೊಳ್ತು. ಮತ್ತೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತು. 2023ರ ಚುನಾವಣೆಯಲ್ಲಿ JDS ಜಸ್ಟ್ 19 ಸ್ಥಾನಕ್ಕೆ ಕುಸಿತ ಕಂಡಿದೆ. ಈ ಸಲ ಅಂದ್ರೆ 2024ರ ಲೋಕಸಭೆ ಚುನಾವಣೆಗೆ JDS ಮತ್ತೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಇದರ ನಡುವೆ ಲೋಕಸಭೆ ವಿಚಾರಕ್ಕೆ ಬಂದ್ರೆ JDS ಮರ್ಯಾದೆ ಉಳಿಸೋಕೆ ಇದ್ದಿದ್ದು ಒಬ್ಬ ಸಂಸದ, ಅದು ಪ್ರಜ್ವಲ್. ಆದ್ರೀಗ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಹೊರಬಂದಿವೆ. ಇದರಿಂದ ಪ್ರಜ್ವಲ್ ಭವಿಷ್ಯ ಮಾತ್ರವಲ್ಲದೆ ದೇವೇಗೌಡರು ನೆಟ್ಟು ಬೆಳೆಸಿದ JDS ಅನ್ನೋ ಮರವೇ ಅಲುಗಾಡುವಂತೆ ಮಾಡಿದೆ. ಫ್ರೆಂಡ್ಸ್, ಇದು JDS ಶಾಸಕರು, ಅವರ ಜಾತಿ ಮತ್ತು JDS ಭವಿಷ್ಯ ಏನು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ನಿಸ್ತು? JDS ಭವಿಷ್ಯ ಏನಾಗಬಹುದು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.